ಗೈಸ್ ಲಗೇಜ್ ಎಲ್ಲ ರೆಡಿಯಾಗಿದೆ, ನಾವೆಲ್ಲರೂ ರೆಡಿಯಾಗಿದ್ದೀವಿ. ನಮ್ಮಮ್ಮ ರೆಡಿ ಆಗ್ತವ್ರೆ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಅಲ್ಲೇ ತಮ್ಲೈನ್ ಆಗೋ ಟೈಟಲ್ ನಾನು ನೋಡಿರ್ತೀರ. ಹೋಗಿ ಫುಲ್ ಇವತ್ತು ಕಳಕ ಜಿಂಗಲ್ಲ ಫುಲ್ಲು ಗೈಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಫುಲ್ ಇವತ್ತು ಕಳಕ ಜಿಂಗಲ್ಲ ಫುಲ್ಲು ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಮನೇಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕೊಂಡು ನೋಡ್ತಾವ್ರಿ. ನಾನಿಲ್ಲಿ ಹೊಟ್ಟೆ ಹಸಿತೈತೆ ಕಾಲಿಂಕ ಕೂತಿದ್ದೀನಿ. ನಮ್ಮಮ್ಮ ಅದನ್ನ ಫೋಟೋ ತೆಗಿಯಕ್ಕೆ ಬರ್ತಾರೆ ಆಗಿಂದ. ನಮ್ಮಮ್ಮ ರೆಡಿ ಆದಾಗೆಲ್ಲ ಇದೊಂದು ಗೈಸ್ ಫೋಟೋ ತಕ್ಕೊಂತಾನೆ ಇರ್ತಾರೆ ಯಾವಾಗಲೂ. ನಾವು 4:15 ಎದ್ದು ಎಲ್ಲ ರೆಡಿಯಾಗಿದ್ದೀವಿ. ನಮ್ಮ ಚಿಕ್ಕಪ್ಪವರು ಇನ್ನೂ ಎದ್ದಿಲ್ಲ, ಲೆಕ್ಕ ಹಾಕಿ. ಗಾಡಿ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಗೈಸ್. ಅಲ್ಲಿ ಯಾರೋ ಇದನ್ನು ಪೂಜೆ ಮಾಡ್ತಾವ್ರೆ, ಪಾಯ ಪೂಜೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾವೆಲ್ಲರೂ ಎಲ್ಲೋಗಿ ಹೋಗ್ತಾ ಇದ್ದೀವಿ ಅಂತ ನಮ್ಮಮ್ಮ ಹೇಳ್ತಾರೆ. ಹೇಳಮ್ಮ. ತಿರುಪತಿಗೆ. ತಿರುಮಲ ಗೈಸ್, ಕೆಳಗಡೆ ಹೋಗ್ತೀವಿ ಫಸ್ಟ್, ಆಮೇಲೆ ತಿರುಪತಿನೇ ಕೆಳಗೆ, ತಿರುಮಲ ಮೇಲೆ. ತಿರುಮಲ ನಮ್ಮ ಅಣ್ಣ ಡ್ರೈವ್ ಮಾಡ್ತವನೆ, ನಮ್ಮ ಅಪ್ಪ ಇಲ್ಲಿ ಕೂತ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಬೆಳಗ್ಗೆ ನಾವು ಎದ್ದಿದ್ದು 4:15, ಇವಾಗ ಹೋಗ್ತಾ ಇರೋದು 7 ಗಂಟೆಗೆ. ಬೇಗನೆ ಎದ್ದಿದ್ದೀನಿ ನಾನು. ಓಡ ಮಾಡಿಸ್ಕೊಂಡ್ಮೇಲೆ ಫುಲ್ ಜಿಂಗಲಕ ಅಂತ ತೋರಿಸ್ತೀನಿ ನಡೆಯೋ. ಇಷ್ಟು ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾನು ಒಬ್ಬನೇ ಬೋಡ ಮಾಡಿಸ್ಕೊಳಲ್ಲ, ಇನ್ನೆಲ್ಲರೂ ಮಾಡಿಸ್ಕೊಳ್ತಾರೆ. ನಾನು, ನಮ್ಮಮ್ಮ, ಇದು ಚಿಂಟು, ನಮ್ಮಮ್ಮ, ನಮ್ಮಜ್ಜಿ, ನಾವು 5 ಜನ 6 ಜನ ಮಾಡಿಸ್ಕೊಳ್ಳಲ್ಲ. ಇನ್ನೆಲ್ಲರೂ ಬೋಡಗಳು. ಯಶಮಮ್ಮ ಮಾಡಿಸ್ಕೊಳ್ತಾರೆ, ಅದು ಗೊತ್ತಿಲ್ಲ. ನಮ್ಮಮ್ಮ ಮಾಡಿಸ್ಕೊಳ್ತಿರಲ್ಲ ಅಂತ. ಇನ್ನು 3 days ನಾನು ಸಿವಿ ಮತ್ತು ಲಿಯೋನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಮನೇಲಿ. ನಮ್ಮ ಚಿಕ್ಕಿ ಐತೆ ಎಲ್ಲ, ಅವ್ರನ್ನ ನೋಡ್ಕೊತಾರೆ. ಹೋಯ್ತಾ ಇದ್ದೀವಿ ಇವಾಗ. ಗೊರಗುಂಟೆಪಾಳ್ಯದ ಹತ್ರ ಇದ್ದೀವಿ ಗೈಸ್ ನಾವು ಇವಾಗ. ರೂಟ್ ಆಯಿತು. ಗೊರಗುಂಟೆಪಾಳ್ಯ ಬಿಟ್ಟು ಹೆಬ್ಬಾಳ ರೋಡಾ? ಹೆಬ್ಬಾಳ ರೋಡಲ್ಲಿ ಇದ್ದೀವಿ. 7:30 ಗೈಸ್. ಸಾಲೆ ಎಷ್ಟು ಟ್ರಾಫಿಕ್ ಅಂದ್ರೆ ಅಷ್ಟಿಷ್ಟು ಟ್ರಾಫಿಕ್ ಐತೆ ಇಲ್ಲಂತನೋ. ನಮ್ಮ ಅಣ್ಣ ಅವಾಗಿಂದ ಅದೇ ಹೇಳ್ತಾನೆ, ಬೇಗ ಹೊರಟಿದ್ದಿದ್ರೆ ಟ್ರಾಫಿಕ್ ಇರ್ತಿಲ್ಲ ಅಂತ. ನಮಗಂತೂ ಟ್ರಾಫಿಕಲ್ಲಿ ನಿದ್ದೆ ಬರ್ತೈತೆ. ನಮ್ಮ ಅಣ್ಣ ಮಾದೇವ ಸಾಂಗ್ ಹಾಕ್ಕೊಂಡು ಗಾಡಿ ಓಡಿಸ್ತಾವನೆ ಇಲ್ಲಿ. ಫಾಗ್ ನೋಡಿ ಗೈಸ್, ಎಷ್ಟು ಕೊಂದೈತೆ ಇಲ್ಲಿ. ಫಾಗೇ ಇಳಿದಿಲ್ಲ ಇನ್ನೂ ಇಲ್ಲಿ. ಫೈನಲಿ ಗೈಸ್ ನಾನು ಅರ್ಧ ಗಂಟೆ ಮನೆಗೆ ಈಗ ಎದ್ದಿದ್ದೀನಿ. ನಾನು ಹತ್ರ ಮನೆ ಟೋಲ್ ಪಾಸ್ ಆಯ್ತು. ಟೋಲ್ ಪಾಸ್ ಆಯ್ತಾ? ಇಲ್ಲ, ನಿದ್ದೆ ಮಾಡಿದ್ದೀನಿ. ಈಗ ಎದ್ದೆ. ಇವರೆಲ್ಲ ಕೂತವ್ರೆ, ನಮ್ಮಣ್ಣ ಗಾಡಿ ಓಡಿಸ್ತಾನೆ ಅಂತ. ನಮ್ಮ ಅಣ್ಣನ ಮೇಲೆ ಜಾಸ್ತಿ ನಂಬಿಕೆ, ಅದಕ್ಕೆ ಮನೆ ಕೆಳಗಿಳಿಬೇಕಾ? ಫೈನಲಿ ಹೋಟ್ಲಿಗೆ ಬಂದಿದ್ದೀವಿ, ಅನ್ನಪೂರ್ಣ ಗ್ರ್ಯಾಂಡ್ಸ್ಗೆ. ನಾವು ಇವಾಗ ಊಟ ತಿನ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಮನ್ಗಿರೋದು ಅಂತ ಎಲ್ಲರೂ ಬಿಟ್ಟೆ ಕೂತಾರೆ. ಮತ್ತೆ ನಮ್ಮ ಅಜ್ಜಿ ಜಾಕಿ ಸಾಂಗ್ ಆಡ್ತಿದ್ರಂತೆ. ಫೈನಲಿ ಗಾಯ್ಸ್ ಅನ್ನಪೂರ್ಣ ಗ್ರ್ಯಾಂಡ್ಸಿಗೆ ಬಂದಿದ್ದೀವಿ ಇವಾಗ. ಹೋಗಿದ್ದೀನಿ ನಾನು, ನಮ್ಮ ಅಜ್ಜಿ ಅವ್ರ ಬಾಯಲ್ಲಿರೋ ಎಲ್ಲಡಿಕೆ ನೋಡ್ಬಿಟ್ಟು. ನಮ್ಮ ಮಮ್ಮಿ ನೋಡ್ರಿ, ನಾನು ನಮ್ಮ ಮಮ್ಮಿ ಈ ಸರಿ ಡಿಫ್ರೆಂಟ್ ಹಾಕೊಂಡ್ಬಿಟ್ಟಿದ್ದೀವಿ ಅಲ್ಲ ಅಮ್ಮ? ನಾನು ನೀನು ಈ ಸರಿ ಡಿಫ್ರೆಂಟ್ ಹಾಕಿದ್ದೀವಿ. ಅರೆ ನಾನು ನಮ್ಮ ಅಣ್ಣ ಇಬ್ಬರು ಒಂದೇ ಥರ ಹಾಕಿದ್ದೀವಿ. ಬ್ರೆಡ್ ಮಾಡ್ತೀನಿ ಬಿಡು ನಿನ್ನ ಮಕ್ಕನ. ನಾನು ನಮ್ಮ ಅಣ್ಣ ಒಂದೇ ಥರ ಹಾಕಿದ್ದೀವಿ, ಬ್ಲ್ಯಾಕ್ ಆ್ಯಂಡ್. ಅವ್ರ ಅತ್ತೆ ಸೊಸೆ ಒಂಥರ ಹಾಕೋರು, ಏನು ಕಾಣಿಸಲ್ಲ ಬಿಡು ನೀನು. ಬಂದು ಬರೀ ಒಂದು ಬೂಸ್ಟ್ ಕುಡಿತಾ ಇದ್ದೀವಿ ಗೈಸ್. ನಾನು ಬರೀ ಒಂದು ಬೂಸ್ಟ್ ಕುಡಿತಿದ್ದೀನಿ. ಇವರೆಲ್ಲ ಟಿಫನ್ ತಿಂದ್ಬಿಟ್ಟು ಕಾಫಿ ಟೀ ಕುಡ್ಕೊಂಡು ಕೂತಾರೆ. ನಾನು ಬರೀ
ಫೈನಲಿ ಅವ್ರ ಫ್ಯಾಮಿಲಿನೂ ಬಂದೈತಿ. ಇವಾಗ ಅವರು ಊಟಕ್ಕೆ ಹೋಗ್ತಾವ್ರೆ. ನಾವು ಟೋಟಲಾಗಿ ಎಷ್ಟು 4 ಜನ, ನಾವು 4 ಜನ, ನಮ್ಮ ಅತ್ತೆ ಮಗ ಮತ್ತು ನಮ್ಮ ಅಜ್ಜಿ ತಾತ ಇಷ್ಟು ಜನನೂ ಇವಾಗ ನಾವು ಹೋಗ್ತಾ ಇರೋದು ತಿರುಪತಿಗೆ. ಈಗ ತಿರುಪತಿ ಹೋಗ್ಬಿಟ್ಟು ಅಲ್ಲಿ ಬ್ಯಾಕ್ ಕ್ಯಾಮ್ರಾ ಇರೋದು ಎಷ್ಟು ಯೂಸ್ಫುಲ್ ಅಂತ. ತಿರುಪತಿಗೆ ನಾವು 35 ಕಿಲೋಮೀಟ್ರಾ 31 ಕಿಲೋಮೀಟ್ರ್ ಐತೆ ಗೈಸ್. ಇವಾಗ ನಾವು ಇಲ್ಲೊಂದು ಕಡೆ ಬ್ರೇಕ್ ಹಾಕ್ಬಿಟ್ಟು ಟೀ ಕಾಫಿ ಕುಡಿದ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಟೋಲಲ್ಲಿ ತಗೊಂಡಿರೋ ಕಡಲೆಕಾಯಿ ತಿನ್ಕೊಂಡ್ಬಿಡ್ತಾರೆ. ಫೈನಲಿ ನಾವು ಬಂದು ರೀಚ್ ಆಗಿದ್ದೀವಿ ತಿರುಪತಿಗೆ. ಈಗ ಟಿಕೆಟ್ ತೊಗೊಂಡು ಈ ಜರ್ನಿ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಮೀಟ್ ಯು ಆನ್ ನೆಕ್ಸ್ಟ್ ಬ್ಲಾಗ್ ಗೈಸ್. ಟಿಕೆಟಿಗೆ ಅಷ್ಟು ದೂರದಿಂದ ನಿಂತ್ಕೊಂಡು ಬಂದಿದ್ದೀವಿ. ಬಂದು ನೋಡ್ತೀವಿ ಲಾಕ್ ಹಾಕಿ. ಏನು ಮಾಡಿ ಸಾಯೋಣ ಗೈಸ್. ಇವಳು ನಮ್ಗೆ 2 ಲೈನು ಬಚಾವಾಗೋ ಥರ ಐಡಿಯಾ ಕೊಟ್ಲು. ಈ ಥರ ಮೆಸ್ ಯಾರೋ ಅಲ್ಲಿ ಕಿತ್ತಾಕ್ಬಿಟ್ಟಾರ ಲಾಸಿಂದ ಇವಳು ತೂರಿದ್ದು ನೋಡ್ಬಿಟ್ಟು ನಾವೆಲ್ಲರೂ ತೀರ್ಕೊಂಡ್ಬಿಟ್ಟ ಲಾಸಿಂದ. ರಿಯಲಿ ತಿರುಪತಿಗೆ ಬರ್ಬೇಕಾದ್ರೆ ಇಷ್ಟು ರಶ್ ಇರುತ್ತೆ ಅಂತ ಯಾರಿಗೂ ನಮ್ಮ ಅಪ್ಪನಾಣೆಗೂ ನನಗೆ ಗೊತ್ತಿರಲಿಲ್ಲ. ಇಷ್ಟು ಟಿಕೆಟಿಗೆ ರಶ್ ಇರುತ್ತೆ ಅಂತ. ಇದ್ರ ಬದಲು ಬೆಟ್ಟ ಹತ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಟಿಕೆಟ್ ಎಲ್ಲ ತೊಗೊಂಡು ನಾವು ಹೋಗ್ತಾ ಇದ್ವಿ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲೊಂದು ಹೋಟ್ಲಲ್ಲಿ ಊಟ ತಿನ್ನೋಕೆ ಹೋದ್ವಿ. ಅಷ್ಟು ಇಲ್ಲಿ ಊಟ ನಾನು ತಿಂದೇ ಇರಲಿಲ್ಲ. ಆ ಥರ ಊಟ ನನಗೆ ತುಂಬ ಬೇಜಾರಾಯಿತು. ಹೊಟ್ಟೆ ಇಲ್ಲ, ಅಲ್ಲಿ ಅಮೌಂಟ್ ಅಷ್ಟು. ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ. ಫೈನಲಿ ಸೆಕೆಂಡ್ನೇ ದೇವಸ್ಥಾನಕ್ಕೆ ಬಂದ್ವಿ ನಾವು. ಫಸ್ಟು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಈಗ ರಂಗನಾಥ ಸ್ವಾಮಿಗೆ ಚೇಂಜ್ ಮಾಡ್ಕೊಂಡಿದ್ದೆ ಅದನ್ನು.